ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರದ ಆದೇಶದಂತೆ ಮುಚ್ಚಲ್ಪಟ್ಟಿದ್ದ ಜ್ಞಾನದೇಗುಲದ ಒಳನುಗ್ಗಿದ ಖದೀಮರು ಲ್ಯಾಪ್ಟಾಪ್, ಯುಪಿಎಸ್, ಗಂಟೆ ಹಾಗೂ ವಿದ್ಯುತ್ ಬಲ್ಬ್ಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ದಾಪಕ್ಲು ಬಳಿಯ ಚಯ್ಯಂಡಾಣೆಯಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರದ ಆದೇಶದಂತೆ ಕಳೆದ ಕೆಲವು ದಿನಗಳ ಹಿಂದೆ ಚಯ್ಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯು ಮುಚ್ಚಲ್ಪಟ್ಟಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಶಾಲೆಯ 3 ಕೊಠಡಿಯ ಬೀಗ ಒಡೆದು ಒಳನುಗ್ಗಿ ಲ್ಯಾಪ್ಟಾಪ್, ಯುಪಿಎಸ್ ಬ್ಯಾಟರಿ ಹಾಗೂ ಗಂಟೆ ಮತ್ತು ವಿದ್ಯುತ್ ಬಲ್ಬ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಶಾಲೆ ಮುಚ್ಚಲ್ಪಟ್ಟಿದ್ದರಿಂದ ಶನಿವಾರದಂದು ಶಿಕ್ಷಕರು ಮತ್ತು ಗುಮಾಸ್ತ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಪತ್ರ ನೀಡುವ ಸಲುವಾಗಿ ಶಾಲೆಗೆ ಬಂದ ಸಂದರ್ಭ ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ದಾಪಕ್ಲು ಠಾಣಾಧಿಕಾರಿ ರಾಘವೇಂದ್ರ, ಬೆರಳಚ್ಚು ತಜ್ಞರಾದ ರಾಮಕೃಷ್ಣ, ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ರಾಜು, ಪೊಲೀಸ್ ಠಾಣೆಯ ಎಎಸ್ಐ ಫ್ರಾನ್ಸಿಸ್, ಪ್ರಕಾಶ್, ಮುಖ್ಯಪೇದೆ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ ಇಲ್ಲ ಈ ಕಡೆ ಬಂದು ಇಲ್ಲ ಇದನ್ನು ಇಲ್ಲಿ ಇಲ್ಲಿ